ವೆಲ್ಕಮ್ ಟು ದ ಚಾನೆಲ್ ಸ್ವಸ್ತಿ ಕ್ರಿಯೇಷನ್ಸ್. ಕಾದಿರುವೆ ನಿನಗಾಗಿ ಒಂದು ಭಾವನಾತ್ಮಕ ಪ್ರೇಮಕಥೆ. ನಿಶಾಂತ್ನ ಚೇಂಬರ್ನಿಂದ ಹೊರಬಂದ ಪ್ರಿಯಾ, ನಾನೇನೋ ಈ ಕಾಂಟ್ರಾಕ್ಟ್ ಮದ್ವೆಗೆ ಒಪ್ಪಿಗೆ ಕೊಟ್ಟು ಬಂದಿದ್ದೀನಿ, ಆದರೆ ಇದನ್ನ ಅಮ್ಮನ್ಗೆ ಹೇಗಂತ ತಿಳಿಸೋದು? ಇಷ್ಟು ದಿನ ಈಗಲೇ ಮದ್ವೆ ಬೇಡ ಅಂತ ಹೇಳ್ತಿದ್ದೆ. ನಾನೇ ಈಗ ಮದ್ವೆ ಆಗ್ತೀನಿ ಅಂದ್ರೆ ಅಮ್ಮ ಏನ್ ತಿಳ್ಕೊಂತಾರೋ ಎಂದುಕೊಳ್ಳುತ್ತಾ ತನ್ನ ಕೆಲಸವನ್ನ ಪ್ರಾರಂಭಿಸಿದಳು ಪ್ರಿಯಾ. ಇತ್ತ ನಿಶಾಂತ್ ಕೂಡ ಅಮ್ಮ ಬೆಳಿಗ್ಗೆನೆ ದೇವಸ್ಥಾನಕ್ಕೆ ಹೋಗಿ ಅರ್ಚಕರನ್ನ ಭೇಟಿಯಾಗಿ ಯಾವುದೋ ಹುಡುಗಿ ಫೋಟೋ ತಂದಿದ್ರು. ನಾನೀಗ ಮನೆಗೆ ಹೋಗಿ ಪ್ರಿಯಾ ಅವ್ರನ್ನ ಮದ್ವೆ ಆಗ್ತೀನಿ ಅಂತ ಹೇಗೆ ತಿಳಿಸ್ಲಿ? ನಾನು ಇಷ್ಟಪಟ್ಟ ಹುಡುಗಿ ಅಂತ ಹೇಳ? ಹಾಗೇಳಿದ್ರೆ ಅಮ್ಮ ನಂಬ್ತಾರಾ? ಏನ್ ಮಾಡ್ಲಿ ಎಂದು ಯೋಚಿಸುತ್ತಾ ಕುಳಿತ. ಅಷ್ಟರಲ್ಲಿ ಸಂಧ್ಯಾ ನಿಶಾಂತ್ಗೆ ಕಾಲ್ ಮಾಡಿದ್ರು. ಅಮ್ಮ ಯಾಕೆ ಈಗ ಕಾಲ್ ಮಾಡಿದ್ರು? ಏನಾಗಿರ್ಬೋದು ಎಂದು ಗಾಬರಿಯಿಂದಲೇ ನಿಶಾಂತ್ ಕಾಲ್ನ ರಿಸೀವ್ ಮಾಡಿದ. ಆತಂಕದಿಂದಲೇ, ಹಲೋ ಸಂಧ್ಯಾ, ಹೇಳಿ ಏನಾಯ್ತು ಎಂದ. ಕಂದ, ಯಾಕಿಷ್ಟು ಆತಂಕ? ನನಗೆ ಸದ್ಯಕ್ಕೇನೂ ಆಗಿಲ್ಲ. ನಿನ್ ಕೆಲಸ ಮುಗ್ದಿದ್ರೆ ಬೇಗ ಮನೆಗೆ ಬಾ ಅಂತ ಹೇಳೋಕೆ ಕಾಲ್ ಮಾಡಿದೆ ಎಂದರು ಸಂಧ್ಯಾ. ಬೇಗನಾ? ಯಾಕೆ ಸಂಧ್ಯಾ ಎಂದು ನಿಶಾಂತ್ ಕೇಳಲು, ನಿಶಾಂತ್, ನನ್ನ ಹತ್ರ ಜಾಸ್ತಿ ಸಮಯ ಇಲ್ಲ, ಅದು ನಿನ್ಗೂ ತಿಳಿದಿದೆ. ನಾನು ನಿನ್ನ ಹತ್ರ ಮಾತಾಡಬೇಕು, ಆದಷ್ಟು ಬೇಗ ಮನೆಗೆ ಬಾ ಎಂದು ಕಾಲ್ ಕಟ್ ಮಾಡಿದರು ಸಂಧ್ಯಾ. ಅಮ್ಮವ್ರೆ, ಈ ಹುಡುಗಿ ತುಂಬ ಲಕ್ಷಣವಾಗಿದ್ದಾಳೆ. ಆಕೆಯ ಮುಖಲಕ್ಷಣದಿಂದಲೇ ಒಳ್ಳೆ ಹುಡುಗಿ ಅಂತ ಗೊತ್ತಾಗುತ್ತೆ. ಇಂಥ ಹುಡುಗಿನ ನಿಶಾಂತಪ್ಪ ಬೇಡ ಅನ್ನೋಕೆ ಸಾಧ್ಯನೇ ಇಲ್ಲ. ನೀವೇನು ಚಿಂತೆ ಮಾಡಬೇಡಿ, ನಿಶಾಂತಪ್ಪನ ಮದುವೆ ಆಗೇ ಆಗುತ್ತೆ ಎಂದರು ಶಾರದಮ್ಮ. ನಾನು ಅದನ್ನೇ ಬಯಸ್ತಾ ಇದ್ದೀನಿ ಶಾರದಮ್ಮ. ಅವನ ಸುಖ ದುಃಖಗಳಲ್ಲಿ ಭಾಗಿಯಾಗಿ ಕೊನೆವರೆಗೂ ಅವನಿಗೆ ಆಸರೆಯಾಗಿರೋ ಒಂದು ಜೀವ ಬೇಕು ಎಂದರು ಸಂಧ್ಯಾ. ಕುಮಾರ್, ನಾಳೆ ಮೀಟಿಂಗ್ಗೆ ಅರೇಂಜ್ ಮಾಡಿ. ಆದಷ್ಟು ಬೇಗ ಕಂಪ್ನಿಯಲ್ಲಿ ಕೆಲವು ವಿಷಯಗಳು ಬದಲಾಗ್ತಿದೆ, ಅದನ್ನ ಎಲ್ಲರ ಮುಂದೆ ತಿಳಿಸ್ಬೇಕು. ಅಮ್ಮನ ಕೊನೆ ದಿನಗಳಲ್ಲಿ ನಾನು ಆದಷ್ಟು ಅವ್ರ ಜೊತೆ ಸಮಯ ಕಳಿಬೇಕು. ಮುಂದೆ ನನಗೆ ಬೇಕು ಅಂದ್ರೂ ಈ ಸಮಯ ಸಿಗೋದಿಲ್ಲ ಎಂದು ಭಾವುಕನಾಗಿ ನುಡಿದ. ನಿಜ ಸರ್, ನೀವಿನ್ನೂ ಹೊರಡಿ. ಕಂಪ್ನಿಗೆ ಸಂಬಂಧಪಟ್ಟ ಯಾವುದೇ ಮುಖ್ಯ ವಿಷಯ ಇದ್ರೂ ನಾನು ನಿಮಗೆ ತಿಳಿಸ್ತೀನಿ ಎಂದರು ಕುಮಾರ್. ಥ್ಯಾಂಕ್ ಯು ಕುಮಾರ್ ಎಂದು ನಿಶಾಂತ್ ಆಫೀಸ್ನಿಂದ ಮನೆಗೆ ಹೊರಟ. ಮನೆಗೆ ಬಂದ ನಿಶಾಂತ್, ಸಂಧ್ಯಾ, ಏನ್ ಮಾಡ್ತಿದ್ದೀರಾ ಎಂದು ನೇರವಾಗಿ ತಾಯಿಯನ್ನು ಹುಡುಕಿಕೊಂಡು ಅವರ ರೂಮ್ಗೆ ಬಂದ. ಸಂಧ್ಯಾ ಮತ್ತು ಶಾರದಮ್ಮ ಮದುವೆ ತಯಾರಿ ಬಗ್ಗೆ ಮಾತನಾಡುತ್ತಾ ಕುಳಿತಿದ್ರು. ಏನಿದು, ಇಬ್ರು ಏನೋ ಚರ್ಚೆ ಮಾಡ್ತಾ ಇದ್ದೀರಾ ಎಂದನು. ಹೌದು ನಿಶಾಂತಪ್ಪ, ಎಲ್ಲ ನಿಮ್ಮ ಮದ್ವೆ ತಯಾರಿ ಎಂದರು ಶಾರದಮ್ಮ. ನಿಶಾಂತ್, ಬಾ ಕೂತ್ಕೋ. ಈ ಹುಡುಗಿ ಫೋಟೋ ನೋಡಿ ನಿನ್ ನಿರ್ಧಾರ ತಿಳಿಸು. ಸಂಜೆ ಅಷ್ಟರಲ್ಲಿ ವಿಷಯ ತಿಳಿಸ್ತೀನಿ ಅಂತ ಅರ್ಚಕರಿಗೆ ಹೇಳಿದ್ದೀನಿ. ನಿನಗೆ ಒಪ್ಪಿಗೆ ಆದ್ರೆ ನಾಳೆನೇ ಹುಡುಗಿ ಮನೆಗೆ ಹೋಗ್ಬೇಕು ಎಂದರು ಸಂಧ್ಯಾ. ಅಮ್ಮ ಇಷ್ಟೊಂದು ಕನಸುಗಳನ್ನ ಕಟ್ಕೊಂಡಿದ್ದಾರೆ. ಅವ್ರ ಆಸೆಯ ನಂಬಿಕೆಗೆ ನಾನು ಮೋಸ ಮಾಡ್ತಾ ಇದ್ದೀನಿ ಎಂದುಕೊಳ್ಳುತ್ತಾ, ಅಮ್ಮ, ನಾನು ಈಗಷ್ಟೇ ಮನೆಗೆ ಬಂದಿದ್ದೀನಿ, ಫ್ರೆಶ್ ಅಪ್ ಆಗಿ ಬರ್ತೀನಿ, ಆರಾಮಾಗಿ ಕುತ್ಕೊಂಡು ಮಾತಾಡೋಣ. ಶಾರದಮ್ಮ, ನಾನು ಬರೋ ಅಷ್ಟರಲ್ಲಿ ಒಂದು ಕಪ್ ಕಾಫಿ ರೆಡಿ ಮಾಡಿ ಎಂದು ಹೇಳಿ ತನ್ನ ರೂಮ್ಗೆ ಹೋದ. ರೂಮ್ಗೆ ಬಂದ ನಿಶಾಂತ್ ಪ್ರಿಯಾನ ಮದುವೆ ಆಗ್ತೀನಿ ಎಂದು ತಾಯಿಗೆ ತಿಳಿಸುವುದಕ್ಕೆ ತನ್ನ ಮತ್ತು ಪ್ರಿಯಾಳ ಕಾಲ್ಪನಿಕ ಪ್ರೇಮ ಕಥೆಯನ್ನು ಸೃಷ್ಟಿಸೋಕೆ ಪ್ರಾರಂಭಿಸಿದ. ನಿಶಾಂತಪ್ಪ, ಕಾಫಿ ರೆಡಿ ಎಂದು ಕೂಗಿದರು ಶಾರದಮ್ಮ. ದೇವ್ರೆ, ನಾನಿನ್ನೂ ಕತೆನೇ ರೆಡಿ ಮಾಡಿಲ್ಲ, ಆಗ್ಲೇ ಇವ್ರು ಕರೆದ್ಬಿಟ್ರು ಎಂದುಕೊಳ್ಳುತ್ತಾ ರೂಮ್ನಿಂದ ಹೊರ ಬಂದ. ಮೂವರು ಕಾಫಿ ಕುಡಿಯುತ್ತಾ ಕೂತಿದ್ರು. ಸಂಧ್ಯಾ ಮೆಲ್ಲನೆ ಪ್ರಿಯಾಳ ಫೋಟೋವನ್ನು ಟೀಪಾಯ್ ಮೇಲಿಟ್ಟವರೇ, ನಿಶಾಂತ್, ಇವಳೆ ಹುಡುಗಿ, ನನ್ಗೂ ಶಾರದಮ್ಮಗೂ ತುಂಬಾ ಇಷ್ಟ ಆಗಿದ್ದಾಳೆ ಎಂದು ಮಾತು ಪ್ರಾರಂಭಿಸಿದರು. ನಿಶಾಂತ್, ಅದು ಅಮ್ಮ ಎಂದು ಏನನ್ನೂ ಹೇಳಲು ತಡವರಿಸುತ್ತಿದ್ದಂತೆ ಶಾರದಮ್ಮ ಹುಡುಗಿ ಫೋಟೋವನ್ನ ನಿಶಾಂತ್ನ ಕೈಗೆ ಇಟ್ಟು, ಫೋಟೋ ನೋಡೋಕ್ಕೂ ಸಂಕೋಚ ನಿಶಾಂತಪ್ಪಗೆ ಎಂದು ಸಂಧ್ಯಾರ ಮುಖವನ್ನು ನೋಡಿ ನಕ್ಕರು. ನಿಶಾಂತ್ ಚಡಪಡಿಸುತ್ತಾ ತಲೆ ಬಗ್ಗಿಸಿದ. ಅವನ ಕಣ್ಣಿಗೆ ಬಿದ್ದಿದ್ದು ಕೈನಲ್ಲಿ ಇದ್ದ ಪ್ರಿಯಾಳ ಫೋಟೋ. ಪ್ರಿಯಾಳ ಫೋಟೋ ನೋಡಿದ ನಿಶಾಂತ್ಗೆ ಶಾಕ್ ಆಯ್ತು. ತಕ್ಷಣ ತಲೆ ಎತ್ತಿ ಶಾರದಮ್ಮ ಮತ್ತು ಸಂಧ್ಯಾರನ್ನು ನೋಡಿದ. ಅವನ ಮುಖದಲ್ಲಿದ್ದ ಮುಗುಳ್ನಗೆಯನ್ನು ನೋಡಿದ ಸಂಧ್ಯಾ, ನಿಶಾಂತ್, ನಿನಗೆ ಹುಡುಗಿ ಇಷ್ಟ ಆದ್ಲಾ? ಅವಳ ಹೆಸರು ಎನ್ನುತ್ತಿದ್ದಂತೆ ನಿಶಾಂತ್,
ಪ್ರಿಯಾ ಎಂದು ಉತ್ತರಿಸಿದ. ಸಂಧ್ಯಾ ಆಶ್ಚರ್ಯದಿಂದ ನಿನಗೆ ಗೊತ್ತು ಎಂದಾಗ ಇವರ ಬಯೋಡಾಟಾದಲ್ಲೇ ಇದೆಯಲ್ಲ ಅಮ್ಮ ಎಂದು ಮಾತು ಮರೆಸಿದ. ಪ್ರಿಯಾನೇ ಅಮ್ಮ ನೋಡಿದ ಹುಡುಗಿ ಎಂದು ಮೊದಲೇ ಗೊತ್ತಾಗಿದ್ರೆ ಇಷ್ಟೊಂದು ಟೆನ್ಷನ್ ತಗೊಳ್ಳೋದು ತಪ್ಪಾಯಿತು. ನಾನು ಕಷ್ಟಪಟ್ಟು ಲವ್ ಸ್ಟೋರಿ ಬೇರೆ ರೆಡಿ ಮಾಡಿದೆ. ಒಳ್ಳೇದೇ ಆಯ್ತು. ಈಗ ಅಮ್ಮನ ಮನಸ್ಸಿಗೂ ಅವ್ರು ನೋಡಿದ ಹುಡುಗಿ ಮದುವೆ ಆದೆ ಅಂದ ಸಮಾಧಾನ. ನನಗೂ ಮದುವೆ ಬಗ್ಗೆ ಚಿಂತೆ ಇಲ್ಲ. 15 ದಿನಗಳಾದ್ಮೇಲೆ ಪ್ರಿಯಾಯಿಂದ ನನಗೆ ಬಿಡುಗಡೆ ಸಿಗುತ್ತೆ ಎಂದು ಮನದಲ್ಲೇ ಸಮಾಧಾನ ಪಟ್ಟುಕೊಂಡ. ಹಾಗಾದ್ರೆ ಹುಡುಗಿ ಮನೆಯವರಿಗೆ ವಿಷಯ ತಿಳಿಸೋಕೆ ಇಲ್ಲ ನಿಶಾಂತ್, ನಾಳೆ ಅವ್ರ ಮನೆಗೆ ಹೋಗಿ ಬರೋಣ ಎಂದರು ಸಂಧ್ಯಾ. ತಾನು ಅಂದುಕೊಂಡಂತೆ ಆಗುತ್ತಿದೆ ಎಂದು ಸಮಾಧಾನದಿಂದ ಆಗ್ಲಿ ಅಮ್ಮ, ನಿಮ್ಮಿಷ್ಟದಂತೆ ಮಾಡೋಣ ಎಂದನು ನಿಶಾಂತ್. ಸಂಧ್ಯಾ ಅರ್ಚಕರಿಗೆ ಕರೆ ಮಾಡಿ, ಅರ್ಚಕರೇ, ನಮ್ಗೆ ಹುಡುಗಿ ಒಪ್ಪಿಗೆ ಆಗಿದ್ದಾಳೆ, ನಾಳೆ ಅವ್ರ ಮನೆಗೆ ಹೋಗ್ಬೇಕು, ಅವ್ರ ಮನೆಯವರಿಗೂ ವಿಷಯ ತಿಳಿಸಿ ಎಂದರು ಸಂಧ್ಯಾ. ಆಗ್ಲಿ ಸಂಧ್ಯಮ್ಮ ಎಂದ ಅರ್ಚಕರು ಕರೆ ಕಟ್ ಮಾಡಿದರು. ಇತ್ತ ಪ್ರಿಯಾ ಸಂಜೆ ಆಫೀಸ್ನಲ್ಲಿ ಕೆಲಸ ಮುಗಿಸಿ ಮನೆಗೆ ಹೊರಟು ದಾರಿಯುದ್ದಕ್ಕೂ ಈ ಅಗ್ರಿಮೆಂಟ್ ಮ್ಯಾರೇಜ್ ಬಗ್ಗೆ ಚಿಂತಿಸುತ್ತಾ ಬರುತ್ತಿದ್ಲು. ಅಮ್ಮನ ಆಪರೇಷನ್ಗೆ ಹಣ ಒದಗಿಸುವ ಟೆನ್ಷನ್ ಕಮ್ಮಿ ಆದ್ರೆ ಈಗ ಮದ್ವೆ ಆಗ್ತೀನಿ ಅಂತ ಅಮ್ಮನ್ಗೆ ಹೇಗೆ ಹೇಳಿ ಎಂಬ ಪ್ರಶ್ನೆ ಅವಳಿಗೆ ಕಾಡುತ್ತಿತ್ತು. ಅದೇ ಯೋಚನೆಯಲ್ಲಿ ಮನೆಗೆ ಬಂದ ಪ್ರಿಯಾ ಅಮ್ಮನನ್ನ ನೋಡಿ, ಅಮ್ಮ, ನೀನಿನ್ನೂ ರೆಡಿ ಆಗಿಲ್ವಾ? ಬೆಳಿಗ್ಗೆನೆ ಹೇಳಿದ್ನಲ್ಲ ಸಂಜೆ ಆಸ್ಪತ್ರೆಗೆ ಹೋಗ್ಬೇಕು, ತಯಾರಾಗಿರು ಅಂತ, ಬೇಗ ಹೊರಡು ಎಂದಳು ಪ್ರಿಯಾ. ಅಷ್ಟರಲ್ಲಿ ಗೀತಾ, ಪ್ರಿಯಾ, ನಿಂಗೊಂದು ಮದ್ವೆ ಪ್ರಪೋಸಲ್ ಬಂದಿದೆ, ಅರ್ಚಕರು ಕಾಲ್ ಮಾಡಿದ್ರು, ನಾಳೆನೆ ಹುಡ್ಗನ್ ಮನೆಯವರು ನಿನ್ನ ನೋಡೋಕ್ ಬರ್ತಾ ಇದ್ದಾರೆ, ನನ್ಗಂತೂ ತುಂಬಾ ಸಂತೋಷವಾಗ್ತಿದೆ ಪ್ರಿಯಾ ಎಂದು ಪ್ರಿಯಾಳನ್ನ ಅಪ್ಪಿಕೊಂಡ್ರು. ಪ್ರಿಯಾಗೆ ಗಾಬರಿ ಆಯ್ತು. ನಾನ್ ಮದ್ವೆ ವಿಷಯ ತಿಳಿಸ್ಬೇಕು ಅನ್ನೋ ಅಷ್ಟರಲ್ಲಿ ಅಮ್ಮನೇ ನನಗೆ ಶಾಕ್ ಕೊಡ್ತಿದ್ದಾರೆ. ಈಗ ನಾನು ಏನಂತ ಹೇಳಿ? ನಿಶಾಂತ್ ಸರ್ಗೆ ಸಹಾಯ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಎಂದುಕೊಳ್ಳುತ್ತಾ, ಅಮ್ಮ, ನನ್ನ ಕೇಳ್ದೆ ಯಾಕೆ ಬರೋಕೆ ಹೇಳ್ದೆ ನೀನು? ನನ್ನ ಒಂದು ಮಾತು ಕೇಳಬೇಕಿತ್ತು, ಈಗ ಎಂಥ ಸಂಕಟದ ಪರಿಸ್ಥಿತಿ ನನಗೆ ಎಂದಳು. ಸಂತೋಷದ ವಿಷಯಕ್ಕೆ ಸಂಕಟ ಯಾಕೆ ಪ್ರಿಯಾ? ಒಳ್ಳೆ ಸಂಬಂಧವನ್ನ ಬೇಡ ಅನ್ಬೇಡ, ದಯವಿಟ್ಟು ನನ್ನ ಮಾತು ಕೇಳು, ಈ ಮದ್ವೆಗೆ ಒಪ್ಕೋ ಎಂದರು ಗೀತಾ. ತಾಯಿಯ ಮಾತನ್ನು ನಿರಾಕರಿಸುವುದಕ್ಕೆ ಸರಿಯಾದ ಕಾರಣ ಸಿಗದೆ ನಾಳೆ ಅವರು ಬಂದು ನೋಡ್ಕೊಂಡೋಗ್ಲಿ, ನಂತರ ತನ್ನ ನಿರ್ಧಾರ ತಿಳಿಸಿದ್ರೆ ಆಯ್ತು ಎಂದುಕೊಳ್ಳುತ್ತಾ, ಸರಿಯಮ್ಮ, ಹಾಗೇ ಆಗ್ಲಿ ಎಂದಳು ಪ್ರಿಯಾ. ಒಳ್ಳೇದಾಗ್ಲಿ ಪ್ರಿಯಾ ಎಂದು ಗೀತಾ ಪ್ರಿಯಾ ಜೊತೆ ಆಸ್ಪತ್ರೆಗೆ ಹೊರಟ್ರು. ಮುಂದುವರೆಯುವುದು.